स्वागत है आपका अर्बन न्यूज़ में। मैं आपके साथ वासंती कलाल। बीजापुर में एसएम पाटिल गनीहार ने वक़्फ़ को लेकर दिया बड़ा बयान। बीजापुर जिला सिंदगी शहर में अंजुमन इस्लाम के महासचिव एसएम पाटिल गनीहार और अध्यक्ष अब्दुल रज़ाक दुधनी ने अंजुमन के वक़्फ़ संपत्ति विवाद पर अदालत से स्टे ऑर्डर ले आए हैं। उन्होंने कहा कि मोहम्मद पटेल बिरादर द्वारा गठित समिति फर्जी साबित हुई है और समिति को निलंबित कर दिया गया है। इतना ही नहीं, उन्होंने कहा कि समिति को किसी भी तरह की शक्ति का प्रयोग करने का अधिकार नहीं है और उन्हें समिति गठन करने की कोई अनुमति नहीं दी गई है, और कहा कि यदि विधायक अशोक मनगुली और शहर के लोग सहमत हों तो हम इस स्थल के आसपास यू शेप में दुकानें लगाने और बीच में कब्रिस्तान बनाने के लिए तैयार हैं। यह देखना बाकी है कि आने वाले दिनों में अंजुमन की संपत्ति क्या रूप लेगी। बीजापुर जिला सिंदगी शहर से ज़हीर मुल्ला की एक रिपोर्ट। कर्नाटक स्टेट वक्फ बोर्ड ಮ್ಯಾನೇಜಿಂಗ್ ಕಮಿಟಿ ಖಬರಸ್ಥಾನ ಸುನ್ನಿ ಅಂತ ಏನು ಮಾಡ್ಕೊಂಡ್ರಲ್ಲ, ಅವರಿಬ್ಬರಿಗೂ ನಾವು ಪಾರ್ಟಿ ಮಾಡಿ ಈ ಥರ ಇವ್ರು ಮಾಡ್ತಾಯಿದ್ದಾರೆ, ಎನ್ಕರೇಜ್ ಮಾಡ್ತಾಯಿದ್ದಾರೆ, ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಿದ್ದಾರೆ, ಅನಧಿಕೃತವಾಗಿ ಮಾಡ್ತಿದ್ದಾರೆ, ಇದು ತಡೆ ಆಜ್ಞೆ ಕೊಡ್ಬೇಕಂತ ಹೇಳಿದಾಗ ಅವರೇನು ಹೇಳಿದ್ರು, ಇದೆಲ್ಲ ನಾವು ಬರ್ದಿವಿದ್ರೆ ಈ ಥರ ಇವರು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಾರೆ, ಏನೇನು ಮಾಡ್ಬಾರ್ದು ಅಂತೇಳಿ ಅವ್ರೇನು ಆರ್ಡ್ರ್ ಮಾಡೋದಂದ್ರೆ, ನಾವು ಪ್ಲೆಂಟಿಫ್ ಅಕಂಪ್ನಿಂಗ್ ಐ ನಂಬರ್ 1 ಆ್ಯಂಡ್ ದ ಡಾಕ್ಯುಮೆಂಟ್ ಪ್ರೊಡ್ಯೂಸ್ಡ್ ಅಲಾಂಗ್ ವಿತ್ ನಾವು ಒಂದು ಅರ್ಜಿ ಹಾಕಿರ್ತೀವಿ, ಅದ್ರ ಜೊತೆ ಏನೇನು ಡಾಕ್ಯುಮೆಂಟ್ ಕೊಟ್ಟಿವಿ ಅಂದರೆ ವಿತ್ ಪ್ಲೇಂಟ್ ರಿವೈಲ್ ದ್ಯಾಟ್ ದ ಪ್ಲೆಂಟಿಫ್ ಹ್ಯಾಸ್ ಪ್ರಿಮಾ ಫಿಶಿಯಾ ಕೇಸ್ ಬ್ಯಾಲೆನ್ಸ್ ಆಫ್ ದಿ ಕನ್ವೀನಿಯನ್ಸ್ ಲೈಸ್ ಇನ್ ದೇರ್ ಇಲ್ಲದ ಆರ್ಡರ್ ಹಿಂಗೆ ಲಾಸ್ಟ್ ಪೇಜ್ನಾಗ ಹಾಂ ಐ ನಂಬರ್ so and so filed by the plaintiff under section so and so consequently the defendants and the persons claiming through them are hereby restrained. ರೆಸ್ಪಾಂಡೆಂಟ್ ಅಂದ್ರೆ ವಕ್ಫ್ ಬೋರ್ಡ್ದಲ್ಲಿ ಈ ಕಮಿಟಿಯಲ್ಲಿ ಕಮಿಟಿ ಯಾರು ಮಾಡ್ಯಾರಲ್ಲ, ಈ ಕಮಿಟಿಯವ್ರನ್ನೂ ಇವ್ರಿಗೂ ತಡೆ, ವಕ್ಫ್ ಬೋರ್ಡ್ದವ್ರಿಗೂ ತಡೆ. ವಕ್ಫ್ ಬೋರ್ಡ್ದವ್ರೂ ಅವ್ರು ಯಾರಿಗೆ ಅಲ್ಲಿ ಪರ್ಮಿಷನ್ ಅದು ಕೊಡಬಾರ್ದಂತ, ಅಲ್ಲೇನೂ ಮಾಡಬಾರ್ದಂತ ಯಾರೇ ಆಗಲಿ. ಇವತ್ತು ಫಾರ್ಮಿಂಗ್ ಕಮರ್ಷಿಯಲ್ ಲೇಔಟ್ ಆ್ಯಂಡ್ ಟು ಚೇಂಜ್ ದ ನೇಚರ್ ಆಫ್ ದ ಶೂಟ್ ಪ್ರಾಪರ್ಟಿ. ಅಲ್ಲಿ ಕಮರ್ಷಿಯಲ್ ಲೇಔಟ್ ಮಾಡಬಾರ್ದು. ನೇಚರ್ ಆಫ್ ದ ಪ್ರಾಪರ್ಟಿ ಅಂದ್ರೆ ಅಲ್ಲಿ ಏನು ಖಬರಸ್ಥಾನ ಅಂತಿದೆ, ಖಬರಸ್ಥಾನೇ ಇರಬೇಕು, ಅದಕ್ಕೆ ಧಕ್ಕೆ ಆಗಬಾರ್ದು. ನೇಚರ್ ಗುರುಗಳ ಅಲ್ಲ, ಎಲ್ಲರಿಗೂ ಹೇಳ್ತೀವಿ, ಅದೇನು ಅದಲ್ಲ ನೇಚರ್, ಅದಕ್ಕೆ ಧಕ್ಕೆ ಆಗಬಾರ್ದು. ಬೈ ಎರೆಕ್ಟಿಂಗ್ ಎನಿ ಕೈಂಡ್ ಆಫ್ ಸ್ಟ್ರಕ್ಚರ್, ಯಾವುದೇ ಥರದಲ್ಲಿ ಕಟ್ಟಡಗಳು ಅಥವಾ ಏನಾದರೂ ಅಲ್ಲಿ ಮಾಡಬಾರ್ದು, ಶೆಡ್ಗಳು ಮಾಡಬಾರ್ದು. ಡ್ಯೂರಾನ್ ಟಿಲ್ ದೇ ಅಪೇರ್ ಆ್ಯಂಡ್ ಫೈಲ್. ಇದು ಡೇಟ್ ಕೊಟ್ಟರವರು, ಯಾವ ಡೇಟ್ 19/5, ಆ ಡೇಟ್ವರೆಗೆ ನೀವು ಬಂದು ಅರ್ಜಿ ಕೊಡಬೇಕಿಲ್ಲಿ. ಆಮೇಲೆ ಕೆಳಗಿಂದ ನಮಗೆ ಬರೆದಿರ್ತಾರೆ, ನಮಗೆ ಹೇಳಿರ್ತಾರೆ, ನೀವು ಅವ್ರಿಗೆ ರಿಜಿಸ್ಟರ್ ಪೋಸ್ಟ್ ಕಳಿಸ್ರಿ ಇಷ್ಟೇ ಮತ್ತು ನಿಮ್ಮ ಕಾಪಿ ಅಂತ ಹೇಳಿರ್ತಾರೆ, ಇದೆಲ್ಲ ಮಾಡಬೇಕು. ಅಲ್ಲಿವರೆಗೆ ಇದು ಸ್ಟೇ ಇದೆ. ಹೌದು, ನಾವು ನಮ್ಮ ಉದ್ದೇಶ ಏನಂದ್ರೆ ಅದು ಖಬರಸ್ಥಾನ ಆಗಿರಬೇಕು. ಸರೌಂಡಿಂಗ್ ರೋಡ್ ಹೊಂಟ ಮುಸ್ಲಿಂ ಜನರಿಗಾಗಲಿ ಯಾವುದೇ ಜನರಿಗೆ, ಸಾಮಾನ್ಯ ಜನರಿಗೆ ಅನುಕೂಲ ಆಗಂಗೆ ಸರ್ಕಾರ ಮತ್ತು ವಕ್ಫ್ ಬೋರ್ಡ್ದವರು ಶಾಸಕರು ಸಹಕಾರ ಕೊಟ್ಟರೆ ನಾವು ಅದನ್ನು ಮಾಡಬೇಕು, ಅಭಿವೃದ್ಧಿ ಮಾಡಬೇಕು ಅಂತ ವಿಚಾರ ಇದೆ. ಹಾಂ, ರೌಂಡ್ ಅದು ಪರ್ಮಿಷನ್ ಕೊಟ್ಟರೆ ಆ್ಯಕ್ಟ್ದಾಗ ಪ್ರಾವಿಷನ್ ಇದೆ. ಹಾಂ, ಶಾಸಕರದ್ದು ಐತೆ ಅವರು. ಹಲೋ ಒಳಗೆ ಸಲ ಅಂಜುಮನ್ ನಮಗೆ बहुत देवर तुम आओ करवा लेते बेच आओ अंदर आओ तुम्हें आओ ನೀವು ಏನಂದ್ರೆ ಏನು ಶಾಸಕರು ಮಧ್ಯವರ್ತಿಸಿ ಸುತ್ತಲೂ ಯೂಟ್ಯೂಬ್ ಅಂಗಡಿ ಮಾಡಿ ನಡುವೆಲ್ಲ ಕಬ್ಬಿಸ್ತಾನ ಮಾಡ್ಲಕ್ಕ ಮಾಡೋಣ ಅಂತ ಹೇಳಿ ಹೇಳಿದ್ರಂತ. ಅಲ್ಲ, ಅವರು ಸಹಕಾರ ಕೊಟ್ಟರೆ ನಾವು ಮಾಡ್ತೀವಿ. ನಮ್ಮ ಇದ್ರೊಳಗೆ ಅಂಜುಮನ್ ವತಿಯಿಂದ ಅವ್ರ ಮೊದಲು ಅವ್ರಿಗೆ ಸ್ಟ್ರೈಕ್ ಕೊಟ್ಟಾಗ ಅವ್ರಿಗೆ ಖಬರಸ್ಥಾನ ಕಮಿಟಿಯವ್ರ ಜೊತೆ ಶಾಸಕರಾಗಲಿ ಸರ್ಕಾರಾಗಲಿ ವಕ್ಫ್ ಬೋರ್ಡ್ದವರಲ್ಲಿ ಮಾಡ್ತಿದ್ರೆ ನಾವು ಕೋರ್ಟ್ನಾಗೆ ನ್ಯಾಯಕ್ಕಾಗಿ ಬಿಡ್ದಾಡವ್ರೆ. ನಾವಿಲ್ಲ, ನಮ್ಮ ಆಸ್ತಿ ನಾವು ಮಾಡೋರು. ಶಾಸಕರಾಗಲಿ ಸರ್ಕಾರಾಗಲಿ ನಮಗೆ ಸಹಕಾರ ಕೊಡ್ಬೇಕು, ಅಂಜುಮಂತ್ರವೇ ಮಾಡೋರು. ಈ ಸ್ಟ್ರೈಕ್ ಕೂತವ್ರದಾದರೂ ಅದೇ ಇತ್ತು ಉದ್ದೇಶ.
ಕಮಿಟಿ ಮಾಡಿದ್ರೆ ಆ ಕಡೆ ಆ ಟೀಮ್ದಾಗ 3 ಮಂದಿ ಈ ಟೀಮ್ದಾಗ 3 ಮಂದಿ ಏನಕ್ಕೆ ಈಗಾಗಲೇ ಕಮಿಟಿ ಮಾಡಿದ್ದೀವಿ. ಈಗ ಏನಾಗಿದೆ ಅಂದರೆ ಶಾಸಕರಿಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಕೆಲವರು. ಈಗ ವಕಫ್ ಕಾನೂನು ವಕಫ್ದು ನಿಯಮಾವಳಿಗಳು ಎಲ್ಲರಿಗೂ ಗುರುತಿರ್ತಾವಂತಲ್ಲ, ಅವ್ರಿಗೆ ಮಿಸ್ಗೈಡ್ ಮಾಡಿ ಮತ್ತು ಅವ್ರು ಮುಗ್ಧದಾರ ಅವ್ರು ಈ ವಿಷಯದ ಶಾಸಕರು. ಅವ್ರು ನಿಜವಾಗ್ಲೂ ಹೇಳ್ಬೇಕಾದ್ರೆ ಅವ್ರು ಸ್ಟಡಿನೇ ಮಾಡೋಕ್ಕೆ ಹೋಗಲಿಲ್ಲ. ಅವ್ರು ಕಮಿಟಿ ಮಾಡ್ಕೊಂಡು ಬಂದಾರ ಅಂದ್ಕೂಡಲೇ ಅವರು ಅಧಿಕೃತ ಅಂತ ತಿಳ್ಕೊತಾರೆ. ಅದಕ್ಕೆ ಅವ್ರೇನು ಹೇಳಿದ್ರೆ ಇದು ಅಂಜುಮನ್ ಜಾಗ ಅಲ್ಲ, ಇದು ವಕಫ್ ಜಾಗ ಅಂತ ಹೇಳ್ಯಾರಂತ ಅವ್ರಿಗೆ ಮಿಸ್ಗೈಡ್ ಮಾಡ್ಬಿಟ್ಟು ಮೊನ್ನೆ ನಾವೆಲ್ಲ ಇವಾಗ ನೋಡಿದ್ವಿ ಎಷ್ಟು ಇದು ಮಾಡ್ತಿರತ್ತಂದ್ರೆ ಇದು ಅಂಜುಮನ್ ಜಾಗ ಇಲ್ಲ ಅಂತ ಹೇಳ್ಯಾರ ಅವರು, ವಕಫ್ ಜಾಗ ಅಂತ ಹೇಳ್ಯಾರ. ಈಗ ಅವ್ರಿಗೆ ಅಂಜುಮನ್ಗೆ ಇದಕ್ಕೆ ಏನೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲ ಇನ್ನೊಂದು ಸರ ಅವ್ರಿಗೆ ಯಾವ ಥರ ಕಮಿಟಿಯವ್ರಿಗೆ ನೀವು 3 ಮಂದಿ ನೀವು 6 ಮಂದಿ ಹಿಂಗೇನು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ಯಾರಲ್ಲ, ಅದೇ ಸಹಕಾರ ನಮಗೆ ಕೊಟ್ಟರೆ ನಾವು ರೆಡಿ, ನಾವು ಮಾಡ್ತೀವಿ. ಅದೇ ಸಹಕಾರ ನಮಗೆ ಕೊಡ್ಬೇಕು ಅವರು. ಹೌದು, ನಾವು ಅಧಿಕೃತವಾಗಿ ಕೋರ್ಟ್ ಆದೇಶ ಕೊಟ್ಟದಲ್ಲಿ ಈಗ ನಮಗೆ. ಈಗ ಅಂಜುಮನ್ ಆಸ್ತಿ ಇದ್ರೇ ಕೋರ್ಟ್ ಕಮಿಟಿಯವ್ರಿಗೆ ವಕಫ್ ಬೋರ್ಡ್ದವ್ರಿಗೆ ಉಳಿದವ್ರಿಗೆ ಇಷ್ಟೇ ಕೊಟ್ಟದ. ನಮ್ಮ ಆಸ್ತಿ ಇಲ್ಲಾಂದ್ರೆ ಕೋರ್ಟ್ ನಮ್ಗೆ ಹೆಂಗೆ ಕೊಡ್ತೈತಿ? ಅಧಿಕೃತ ಇದೆಯಲ್ಲ, ಸಂದರ್ಭನ ಮಾಡ್ತೀವಿ, ಅದಕ್ಕೇನಿಲ್ಲ. ಅದು ಇನ್ನೂ ಅಲ್ಲ, ಅವು ಕೆಲವರೆಲ್ಲ 4 ಮಂದಿ ಹಿರಿಯರು ಕೂಡಿ ಅದ್ರ ಬಗ್ಗೆ ಮಾತಾಡ್ತೀವಿ, ಚರ್ಚೆ ಮಾಡ್ತೀವಿ ಅವ್ರ ಜೊತೆ. ಕೊಳ್ಳೆ ಹೊಡಿಲಾರ್ದಂಗೆ ತಂದೇವಲ್ಲ ಈಗ. ಅವ್ರಿಗೂ ಗೊತ್ತಿಲ್ಲ, ಸಂದರ್ಭ ಬಂದಾಗ ಮಾಡೋಣ್ರಿ. ಈಗ ಅದು ಪೂರ್ತಿ ಮುಗಿದಕ್ಕೆ ಮೊದಲೇ ಮಾಡೋದಂದ್ರೆ ಅವ್ರ ಇದಕ್ಕೆ ಕೈ ಹಾಕಿದ್ರೆ ಇದು ಪೂರ್ತಿ ಮುಗಿದೇ ಇಲ್ರಿ. ಪೂರ್ತಿ ಹ್ಯಾಂಗೆ ಮುಗಿತದೆ, ಎಂದು ಮುಗಿತದೆ ಹೇಳ್ರಿ? ಒಬ್ಬೊಬ್ಬರಿಗೆ ಕೂತೋರು ಆದೇಶ ಕೊಡ್ಕೊತ ಒಬ್ಬರು ಹೇಳಿ ಕೊಡ್ಕೊತ ಹೋಗ್ರಿ. ಅವ್ರು ರೊಕ್ಕ ಬೋರ್ಡ್ದವ್ರು ಮಾಡ್ತಾರೆ ಕೆಲಸ, ರೊಕ್ಕ ಬೋರ್ಡ್ದವ್ರು ಮಾಡ್ತಾರೆ. ನಾವು ನಿಮ್ಗೆ ಹೇಳ್ಬೇಕಂದ್ರೆ ನಿಮಗೂ ಗೊತ್ತದ, ಅದನ್ನು 25 ವರ್ಷ ಆಯ್ತು ನೋಡ್ತಾ ಇದ್ದೀರಿ. ಈಗ 12 ವರ್ಷನಾಗ 15 ಆದೇಶ ಮಾಡ್ಯಾರ ಅವರು ಅಂಜುಮನ್ ತಗೋಬೇಕಂತ ಹೇಳಿ. 15 ಸಲನೂ ಸ್ಟೇ ತಂದೀವಿ ನಾವು, 15 ಸಲನೂ ಕೋರ್ಟ್ನಾಗ ಗೆದ್ದೀವಿ ನಾವು. ಅಂಜುಮನ್ ಶಿಕ್ಷಣ ಸಂಸ್ಥಾನು ಅದರಾಗೆ ಅದಂತ ಹೇಳಿ ಅದೇ ಆರ್ಡರ್ ತೊಗೊಂಡು ಬರ್ತಾರೆ ಅವರು. ಅದಕ್ಕೇನು ಸಂಬಂಧ ಇಲ್ಲ. ಯಾಕಂತ 1937 15 ಸಲ ಆರ್ಡರ್ಗಳು ಮಾಡಿದ್ದಾರೆ ಅವರು. ನಾವು ಏನು ಮಾಡ್ತೀವಿ ಅದಕ್ಕೆ ಅಡ್ಡ ಹಾಕ್ತಾರೆ. ಅದಕ್ಕೆ ಮತ್ತೆ ನಾವು ಕೋರ್ಟ್ ನಿಂತಾರೆ. ಏನು ಮಾಡ್ಲಿಕ್ಕೆ ಹೋದ್ರೆ ಒಂದು ಅಡ್ಡ ಹಾಕ್ತಾರೆ, ಏನು ಡೆವಲಪ್ಮೆಂಟ್ ಮಾಡೋಕೆ ಹೋದ್ರೂ ಅಡ್ಡ ಹಾಕ್ತಾರೆ. ಹಿತ್ತಾಳಿ. ಆಮೇಲೆ ಕಾಪರ್ ಪ್ಲೇಟ್ಸ್ 20, ಕಾಪರ್ ಚಮಚ, ಐರನ್ ಕಪ್ಪುಗೆ, ಕಾಪರ್ ಪ್ಲೇಟ್ಸ್, ಇವೆಲ್ಲ ಆಸ್ತಿ ಜೊತೆ ಅವು ಬಿಟ್ಟರು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಅದಾವೆಲ್ಲ. ಈಗಾಗಲೇ ಭಾಳ ಸಲ ಕೊಟ್ಟೀನಿ, ಇವತ್ತು ಹೇಳ್ತೀನಿ ನಿಮಗೆ. ಇವು ಆಸ್ತಿ ಅಂಥೇಳಿ ವಕಫ್ ಅಂತ ಮಾಡಿದ್ರು. ಇವಕ್ಕೆ ಪ್ಲೇಟ್ ಬಗೋಣಿ ಎಲ್ಲ ಇವೆಲ್ಲ. ಮುಂದೆ ಏನು ಮಾಡಿದ್ರು? ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಮುತ್ವಲ್ಲಿ. ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಮುತ್ವಲ್ಲಿ ಅಂದ್ರೆ ಇಲ್ಲಿ ಅವತ್ತು ಯಾರಿದ್ರಂದ್ರೆ ನಬಿ ಸಾಬ್, ಹಸನ್ ಸಾಬ್ ಅಂಡೇವಾಲೆ ಚೇರ್ಮನ್ ಇದ್ದರು. ಆಮೇಲೆ ಇನ್ನೊಂದು ಆಸ್ತಿ ಗುಂದಗಿ ಗುಂದಗಿ ಚೇರ್ಮನ್ ಅಂಜುಮನ್ ಇಸ್ಲಾಂ, ಹಸನ್ ಸಾಬ್, ನಬಿ ಸಾಬ್ ಹಸನ್ ಸಾಬ್ ಅಂಡೇವಾಲೆ ಪ್ರೆಸಿಡೆಂಟ್ ಅಂಜುಮನ್ ಇಸ್ಲಾಂ. ಇವು ಬೇರೆ ಬೇರೆ ಟೈಮ್ದಾಗ ಒಂದು 6 ತಿಂಗಳು ಹಿಂದೆ ಮುಂದೆ ಮಾಡಿ ಆಸ್ತಿ ನಂಬರ್ ಈದ್ಗಾ ಸುನ್ನಿ 1027, ಖಬರಸ್ತಾನ್ ಸುನ್ನಿ ಶಿಂದಗಿ 834. ಈ ಆಸ್ತಿಗಳನ್ನು ಇವರು ಅಂಜುಮನ್ನದವ್ರು ನೋಡ್ಕೊಳ್ತಾ ಹೋಗ್ತಾ ಇದ್ದಾರೆ. ಅವರು ಇದ್ರ ಮಾಲೀಕರಿದ್ದಾರೆ. ಇವರು ಇದ್ರದ್ದು ದೇಖರೇಖೆ ಮಾಡಬೇಕು ಅಂತ ಡಿಕ್ಲೇರ್ ಮಾಡೋದು. ಇದಕ್ಕೊಂದು ಆಧಾರ ಇರುತ್ತೆ. ಏನು ಆಧಾರ ಇರುತ್ತೆ ಅಂದ್ರೆ ಇವತ್ತು ಭಾಳ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ನಿಮಗೆ. ಏನು ಆಧಾರ ಇರುತ್ತೆ ಅಂದ್ರೆ ನೀವು ಕೊಟ್ಟಿದ್ರೆ ನೀವು ಡೀಡ್ ಮಾಡಿ ಕೊಡ್ತೀರಿ. ನೀವು ಯಾರಾದರೂ ವ್ಯಕ್ತಿ ಕೊಟ್ಟಿದ್ರೆ ಇವು ಅಂಜುಮನ್ ಆಸ್ತಿಗಳು ಹೆಂಗೆ ವಕಫ್ ಮಾಡೋದು ಅಂತ ಕೇಳಿದ್ರೆ ಬೈ ಯೂಸೇಜ್ ಕಸ್ಟಮ್ ಅಂತ ಒಂದು ಕಾನೂನುದೊಳು ಇಲ್ಲಿದೆ. ಯಾರೂ ಬಿಟ್ಟಿದ್ದಿಲ್ಲ ಅಂದ್ರೆ ಆನುವಂಶಿಕವಾಗಿ ಏನು ಉಪಯೋಗಿಸೋದು ಬಂದಿರ್ತಾರಲ್ಲ, ಆನುವಂಶಿಕವಾಗಿ ಯಾರು ಇರ್ತಾವಲ್ಲ ಅವು ವಕಫ್ ಮಾಡಿ ಅವರೇ ಇದ್ರದ್ದು ಅಂತೇಳಿ ಯೂಸೇಜ್ ಆ್ಯಂಡ್ ಕಸ್ಟಮ್ ಅಂತೇಳಿ ಇಲ್ಲಿ ಹೌದ ವಕ್ಫ್ ಇನ್ ಅಡ್ಮಿನಿಸ್ಟರ್ಡ್. ಯಾವ ಥರ ಇದು ವಕಫ್ದಾಗ ಬಂತು ಅಂತ ಕೇಳಿದ್ರೆ ಯೂಸೇಜ್ ಆ್ಯಂಡ್ ಕಸ್ಟಮ್ಸ್ ಇದು ಕಾನೂನಲ್ಲಿ ಯಾರು ಉಪಯೋಗಿಸ್ಕೊತ ಬರ್ತಿದ್ರು ಅದು ವಕಫ್ ಅಂಥೇಳಿ ಮಾಡಿದ್ರು. ಈ ನಂತರ ಏನಾಯ್ತು, ಇದೇನು ಕ್ವಶನ್ ಇರಲಿಲ್ಲ. ಎಲ್ಲ ಇದು ನಡೆದಿತ್ತು ಹಿಂಗೆ. ಕೆಲವರು ಇಲ್ಲಿ ಅನಧಿಕೃತವಾಗಿ ಶೆಡ್ಡುಗಳು ಹಾಕ್ಕೊಂಡು ತಮ್ಮದು ಬಿಸ್ನೆಸ್ ಆಗಲಿ ಅಥವಾ ವ್ಯಾಪಾರ ಆಗಲಿ ಅಥವಾ ಕೈಗಾರಿಕೆ ಆಗಲಿ ಮಾಡ್ತಾ ಬಂದರು. ಒಂದು 4-5 ಜನರಿಗೆ ಹಿಂದಿನ ನಮ್ಮ ದಿವಂಗತ ಅಂಗಡಿ ವಕೀಲರು ಚೇರ್ಮನ್ ಇದ್ದಾಗ ಹಾಕ್ಕೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಅವರು.
ಉಳಿದವರೆಲ್ಲ ಕಂಟಿನ್ಯೂ ಮಾಡ್ಕೊತ ಬಂದ್ರೆ ಹಂಗೆ ಅನಧಿಕೃತವಾಗಿ ಪೂರಾ ಏರಿಯಾನು ಫುಲ್ ಆಗಿಬಿಡ್ತವೆ. ನನಗೆ ಕೆಲವರು ಹಿರಿಯರು ಹೇಳಿದ್ರು, ಅಲ್ರಿ ಇದೆಲ್ಲ ಎನ್ಕರೇಜ್ಮೆಂಟ್ ಆಗ್ತಾಯಿದೆ ಮತ್ತು ನೀವು ಯಾಕೆ ಸುಮ್ಮ ಕೂತೀರಿ, ಅದು ಖಾಲಿ ಮಾಡಿಸ್ರಿ, ಏನಾರು ಮಾಡಿರಿ, ಅದು ಹಿಂಗೆ ಆದ್ರೆ ಹೆಂಗೆ ಮಾಡೋದು ಅಂತ ಹೇಳಿದ್ರು. ಅವಾಗ ನಾನು ವಕಫ್ ಟ್ರಿಬ್ಯುನಲ್ಗೆ ಹೋದೆ. ವಕಫ್ ಬೋರ್ಡ್ದಾಗ ಒಂದು ಕೋರ್ಟ್ ಇದೆ, PPP ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆ್ಯಕ್ಟ್, PPP ಆ್ಯಕ್ಟ್ದೊಳಗೆ ನಾನು ಅಲ್ಲಿ ಹೋದೆ. ಸುಮಾರು 135 ಜನರ ಮೇಲೆ ನಾನು ಕೇಸ್ ಹಾಕಿದೆ. ಅದರೊಳಗೆ 77 ಆರ್ಡ್ರ್ಗಳಾದವು ಎನ್ಕರೇಜ್ ಖಾಲಿ ಮಾಡ್ಬೇಕಂತ ಹೇಳಿ. ಇನ್ನೂ ಆರ್ಡ್ರ್ ಇದ್ದು ಇನ್ನು 77 ಟೋಟಲ್ ಎಷ್ಟು ಮಂದಿ ಪೇ ಮಾಡಿದ್ರು? 135 ಮಂದಿ ಮೇಲೆ. ಇವೆಲ್ಲ ದಾಖಲೆ ಇದಾವೆ ನಮಗೆ. ಅಲ್ಲಿ ನಡೀತು 7-8-10 ವರ್ಷಗಟ್ಟಲೆ ನಡೀತು. ಈ ನಡುವೆ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು ಅಂಜುಮನ ಆಡಳಿತ ನಾವು ತೊಗೋಬೇಕು, ಅದು ಮಾಡ್ಬೇಕಂತ ಹೇಳಿ ಕನ್ಫ್ಯೂಸ್ ಮಾಡಿ ಗೊಂದಲ ಮಾಡಿದ ಬಳಿಕ ಮತ್ತಿಷ್ಟು ಇದು ಎನ್ಕ್ರೋಚ್ ಆಗೋಯ್ತು. ವಕಫ್ ಬೋರ್ಡ್ದವ್ರೆ ನಮಗೆ ಡಿಸ್ಟರ್ಬ್ ಮಾಡಿದಾಗ ಅದು ಯಾರು ನೋಡ್ಲಾರ್ದಂಗೆ ಆಯ್ತು. ಅವಾಗ ಅದು ಮತ್ತಿಷ್ಟು ಡಿಸ್ಟರ್ಬ್ ಆಗಿ ಎನ್ಕ್ರೋಚ್ ಹೆಚ್ಚಿಗೆ ಆಗಿಬಿಡ್ತಿದ್ದೆಲ್ಲ. ಆಮೇಲೆ ನಾವೆಲ್ಲ ಕೇಸ್ ಹಾಕಿ ಆರ್ಡ್ರ್ಗಳು ಮಾಡಿದ್ವಿ. ಕೆಲವರು ಇಂಥ ಹಿರಿಯರು ಏನು ಹೇಳಿದ್ರು, ಇಲ್ಲ ಸ್ವಲ್ಪ ದಿವಸ ಟೈಮ್ ಕೊಡ್ರಿ, ಒಮ್ಮೆ ನೀವು ಎನ್ಕ್ರೋಚ್ ಮಾಡಿ ಖಾಲಿ ಮಾಡಿಸ್ರಿ ಹೆಂಗೆ. DC ಆಫೀಸಿಗೆ ನಾವು ಒಂದು ಅರ್ಜಿ ಕೊಟ್ಟಿವಿ. ಟಾಸ್ಕ್ ಫೋರ್ಸ್ ಕಮಿಟಿ ಇರ್ತದೆ DC ನೇತೃತ್ವದಾಗ, ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವರು 19ನೇ ಇಸ್ವಿಯೊಳಗೆ ಒಂದು ಆರ್ಡ್ರ್ ಮಾಡಿದ್ರು. 5/2/2019 ಒಂದು ಆರ್ಡ್ರ್ ಮಾಡಿದ್ರು DC ಅವರು. ಇವೆಲ್ಲ ಎನ್ಕ್ರೋಚ್ಮೆಂಟ್ಗಳು ಖಾಲಿ ಮಾಡಿರಿ. 1027ರಲ್ಲಿ ಇದ್ದಿದ್ದು, 834ರಲ್ಲಿ ಇದ್ದಿದ್ದು, 1024ರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿರಿ ಅಂತ ಹೇಳಿದ್ರು. ಆದೇಶನೇ ಮಾಡಿಬಿಟ್ರು. ಆ ಆದೇಶನೂ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ. ಇಲ್ಲಿ ಎಲ್ಲರದು ರಿಕ್ವೆಸ್ಟಿಂದ ನಾವು ಮಾಡಲಿಲ್ಲ. ಈ ನಡುವೆ ಏನಾಯಿತು, ವಕಫ್ ಬೋರ್ಡ್ದವರು ಇಲ್ಲಿ ಒಂದು ಕೆಲವು ಜನರಿಗೆ ತೊಗೊಂಡು ಕೆಲವು ಜನರಲ್ಲಿ ವಕಫ್ ಬೋರ್ಡ್ ಹೋಗಿ ಒಂದು ಖಬರಸ್ತಾನ್ ಕಮಿಟಿ ಮಾಡ್ಕೊಂಡು ಬಂದು, ಈ ಆಸ್ತಿಗೆ ನಾವು ಮಾಲೀಕರಿದ್ದು ಮುತುವಲ್ಲಿದ್ದಾಗ ಇನ್ನೊಂದು ಖಬರಸ್ತಾನ್ ಕಮಿಟಿ ಮಾಡೋಕ್ಕೆ ಬರೋದಿಲ್ಲ. ಇದು ವಕಫ್ ಬೋರ್ಡ್ದವ್ರದ್ದು ತಪ್ಪು. ಇವರು ಕೆಲವರು ದುರುದ್ದೇಶದಿಂದ ಹೋಗಿ ಅಲ್ಲಿ ಕಮಿಟಿ ಮಾಡಿಕೊಂಡು ಬಂದರು. ಈ ನಡುವೆ ಮೊನ್ನೆ ಒಬ್ಬರು ಪ್ರೆಸ್ ಮೀಟ್ ಮಾಡಿ ಕಮಿಟಿ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಪಟೇಲ್ ಅನ್ನೋರು, ಅವರು ಸ್ವಯಂ ಘೋಷಿತ ಕಮಿಟಿ, ಅದು ಸ್ವಯಂ ಘೋಷಿತ ಕಾರ್ಯದರ್ಶಿಗಳವರು, ನಾವು ಅದು ಒಪ್ಕೊಂಡಿಲ್ಲ, ಅದು ಚಾಲೆಂಜ್ ಮಾಡಿವಿ. ನಾವು SM ಪಾಟೀಲ್ರಿಗೆ ಕೇಳೇ ಮಾಡೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ವಿಡಿಯೋ ಪೇಪರ್ದಾಗ ಬಂದಿಲ್ಲ, ವಿಡಿಯೋಗಳು ನಿಮ್ಮಂಥ ಇದ್ರೊಳಗೆ ಬಂದವು. ನನಗೆ ಅವರು ಬಿಜಾಪುರದಾಗ ಒಂದು ದಿವಸ ಸಿಕ್ಕರು, ಸುಮ್ಮನೆ ಹಿಂಗೆ ಯೂಶ್ವಲ್ ಕಾಂಗ್ರೆಸ್ ಆಫೀಸರ್ ಸಿಕ್ಕರು. ಏನು ಮಾಡಕತ್ತೀರಿ ಅಂತಂದು, ನಾವೊಂದು ಖಬರಸ್ತಾನ್ ಕಮಿಟಿ ಮಾಡಕತ್ತೀವಿ ರೀ. ಎದಕ್ಕೆ ಮಾಡ್ತಿರೋದು ಅಂತ ಹೇಳಿದೆ. ಇಲ್ಲ ಅದು ಇದು ಮಾಡ್ತೀವಿ, ಅದ್ರದ್ದು ಎಲ್ಲ ಚಲೋ ಮಾಡ್ತೀವಿ. ನಾ ಏನು ತಿಳ್ಕೊಂಡೆ, ಅದು ಅಸ್ತವ್ಯಸ್ತ ಆಗ್ಯದ, ಅದು ಏನು ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ, ಏನ್ರಿ ಮಾಡ್ತಾರೆ, ಸ್ವಚ್ಛತೆ ಮಾಡ್ತಾರೆ, ಅದು ಅನುಕೂಲ ಮಾಡ್ತಾರೆ ಜನರಿಗೆ ಅಂತ ನಾವು ತಿಳ್ಕೊಂಡ್ವಿ. ಅವ್ರು ಏನು ಮಾಡಿದ್ರು, ನನಗೇನು ಗೊತ್ತೇ ಇಲ್ಲ. ಅದು ಆಯ್ತು ಮಾಡ್ರಿ ಅಂದೆ. ನಾನು ನೆಗ್ಲೆಕ್ಟ್ ಮಾಡಿದೆ, ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಒಂದು 3 ವರ್ಷದ ನಂತರ ಅವರು ಇಲ್ಲಿ ಬಂದು ಆ ಕಮಿಟಿಲಿ ಅವ್ರ ವೈಯಕ್ತಿಕ ಹೆಸರಲ್ಲೇ ಮುನ್ಸಿಪಾಲ್ಟಿಗೆ, ತಹಶೀಲ್ದಾರ್ಗೆ, AC ಗೆ ಅರ್ಜಿ ಕೊಟ್ಟರು, ಇವು ಖಾಲಿ ಮಾಡಿರಿ ಅಂತೇಳಿ. ನಮಗೇನು ಗೊತ್ತೇ ಇಲ್ಲ. ಕೊಟ್ಟು ಒಂದು 2-3 ತಿಂಗಳು ತಡೆದು ಹೈಕೋರ್ಟ್ದಾಗ ಒಂದು ರಿಟ್ ಆಫ್ ಮಂಡಾಸ್ ಅಂತ ಹಾಕ್ತಾರೆ. ರಿಟ್ ಆಫ್ ಮಂಡಾಮಸ್ ಅಂದರೆ ಇದ್ರ ಮೇಲೆ ಚೌಕಸಿ ಮಾಡಿರಿ ಅಂತ ಅವರು ಡೈರೆಕ್ಷನ್ ಮಾಡ್ತಾರೆ ಹೈಕೋರ್ಟ್ದು. ಇವ್ರ ಅರ್ಜಿ ಮೇಲೆ ಅವ್ರೇನು ಮಾಡಿದ್ರು ಹೈಕೋರ್ಟ್ದವರು, ಇವರು ಎನ್ಕರೇಜ್ಮೆಂಟ್ ಖಾಲಿ ಮಾಡಂತ ಹೇಳಿ ಅರ್ಜಿ ಕೊಟ್ಟರು. ನಿಮ್ಗೆ ನೀವು ಇಷ್ಟು ದಿವಸ ನೋಡಿಲ್ಲ, ಇದು ನೋಡಿ ನಿಯಮ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೋರಿ ಅಂತ ಕೊಟ್ಟರು. ಕಾನೂನು ಪ್ರಕಾರ ಕ್ರಮ ತಗೋರಿ ಕೊಟ್ಟ ಬಳಕ ಇವರು ಅದನ್ನು ಇಲ್ಲಿ ಮಿಸ್ಗೈಡ್ ಮಾಡಿ ಹೈಕೋರ್ಟ್ ಆರ್ಡರ್ ಮಾಡಿದಂತ ಇಲ್ಲೆಲ್ಲ ಜನರಿಗೆ ಮಿಸ್ಗೈಡ್ ಮಾಡಿ ಹೈಕೋರ್ಟ್ ಆರ್ಡರ್ ಆದರೂ ಖಬರಸ್ತಾನ್ ಕಮಿಟಿಯಿಂದ ಅಲ್ಲ, ಇಂಡಿವಿಜುವಲ್ ಕಮಿಟಿಯಿಂದ ಅಲ್ಲ. ಅದು ಹೇಳಿದ್ರೆ ನಾವು ವೈಯಕ್ತಿಕ ಹೆಸರಲ್ಲಿ ಹೋದರು. ಮುಂದೆ ನಮಗೆ ಗೊತ್ತಾಯ್ತಿದ್ದು, ನಮಗೆ ಗೊತ್ತಾದ ಕೂಡಲೇ ಆ ಆರ್ಡ್ರ್ ಮೇಲೆ ನಾವು ಅಪೀಲ್ ಹೋದ್ವಿ. ಇವ್ರು ಏನೂ ಸಂಬಂಧ ಇಲ್ಲ ಇದಕ್ಕೆ, ಇವ್ರು ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನ, ಇವರು ಬಂದು ಇಲ್ಲಿ ನಿಮ್ಮ ಹತ್ರ ಬಂದು ಅಪೀಲ್ ನಿಮ್ಗೆ ಅಪ್ಲಿಕೇಶನ್ ಕೊಟ್ಟು ಆರ್ಡ್ರ್ ಮಾಡ್ಯಾರ. ಏನಾದರೂ ಈ ಆದೇಶ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ, ಇದ್ರ ಬಗ್ಗೆ ಏನಾದ್ರು ಚಟುವಟಿಕೆ ಆಗ್ಬೇಕಾದ್ರೆ ನಾವು ಇದ್ರೊಳಗೆ ಸಂಬಂಧ ಇದ್ವಿ. ನಮಗೆ ಇದು ಟ್ರಿಬ್ಯುನಲ್ಗೆ ಹೋದೆ. ವಕಫ್ ಬೋರ್ಡ್ದಾಗ ಒಂದು ಕೋರ್ಟ್ ಇದೆ, PPP ಅಂದ್ರೆ ಪಬ್ಲಿಕ್ ಪ್ರಾಪರ್ಟಿ ಪ್ರೊಟೆಕ್ಷನ್ ಆ್ಯಕ್ಟ್, PPP ಆ್ಯಕ್ಟ್ದೊಳಗೆ ನಾನು ಅಲ್ಲಿ ಹೋದೆ. ಸುಮಾರು 135 ಜನರ ಮೇಲೆ ನಾನು ಕೇಸ್ ಹಾಕಿದೆ. ಅದರೊಳಗೆ 77 ಆರ್ಡ್ರ್ಗಳಾದವು ಎನ್ಕ್ರೋಚ್ ಖಾಲಿ ಮಾಡ್ಬೇಕಂತ ಹೇಳಿ. ಇನ್ನೂ ಆರ್ಡ್ರ್ ಇನ್ನು 77 ಟೋಟಲ್ ಎಷ್ಟು ಮಂದಿ ಪೇ ಮಾಡಿದ್ರು? 135 ಮಂದಿ ಮೇಲೆ. ಇವೆಲ್ಲ ದಾಖಲೆ ಇದಾವೆ ನಮಗೆ. ಅಲ್ಲಿ ನಡೀತು 7-8-10 ವರ್ಷಗಟ್ಟಲೆ ನಡೀತು. ಈ ನಡುವೆ ಕೆಲವರು ಕನ್ಫ್ಯೂಸ್ ಮಾಡಿಕೊಂಡು
ಅಂಜುಮನ ಆಡಳಿತ ನಾವು ತೊಗೋಬೇಕು ಅದು ಮಾಡ್ಬೇಕು ಅಂತ ಹೇಳಿ ಕನ್ಫ್ಯೂಸ್ ಮಾಡಿ ಗೊಂದಲ ಮಾಡಿದ ಬಳಿಕ ಮತ್ತಿಷ್ಟು ಇದು ಎನ್ಕ್ರೋಚ್ ಆಗೋಯ್ತು. ವಕಫ್ ಬೋರ್ಡ್ದವ್ರು ನಮಗೆ ಡಿಸ್ಟರ್ಬ್ ಮಾಡಿದಾಗ ಅದು ಯಾರು ನೋಡ್ಲಾರ್ದಂಗೆ ಆಯ್ತು. ಅವಾಗ ಅದು ಮತ್ತಿಷ್ಟು ಡಿಸ್ಟರ್ಬ್ ಆಗಿ ಎನ್ಕ್ರೋಚ್ ಹೆಚ್ಚಿಗೆ ಆಗಿಬಿಡ್ತಿದ್ದೆಲ್ಲ. ಆಮೇಲೆ ನಾವೆಲ್ಲ ಕೇಸ್ ಹಾಕಿ ಆರ್ಡ್ರ್ಗಳು ಮಾಡ್ತೀವಿ. ಕೆಲವರು ಇಂಥ ಹಿರಿಯರು ಏನು ಹೇಳಿದ್ರು, ಇಲ್ಲ ಸ್ವಲ್ಪ ದಿವಸ ಟೈಮ್ ಕೊಡ್ರಿ, ಒಮ್ಮೆ ನೀವು ಎನ್ಕ್ರೋಚ್ ಮಾಡಿ ಖಾಲಿ ಮಾಡಿಸೋರು ಹೆಂಗೆ. ಡಿ ಸಿ ಆಫೀಸಿಗೆ ನಾವು ಒಂದು ಅರ್ಜಿ ಕೊಟ್ಟಿವಿ. ಟಾಸ್ಕ್ ಫೋರ್ಸ್ ಕಮಿಟಿ ಇರ್ತಿರ್ತದೆ ಡಿ ಸಿ ನೇತೃತ್ವದಾಗ. ಅವ್ರಿಗೊಂದು ಅರ್ಜಿ ಕೊಟ್ಟಾಗ ಅವರು 19ನೇ ಇಸ್ವಿಯೊಳಗೆ ಒಂದು ಆರ್ಡ್ರ್ ಮಾಡಿದ್ರು. 5/2/2019 ಒಂದು ಆರ್ಡ್ರ್ ಮಾಡಿದ್ರು ಡಿ ಸಿ ಅವರು. ಇವೆಲ್ಲ ಎನ್ಕ್ರೋಚ್ಮೆಂಟ್ಗಳು ಖಾಲಿ ಮಾಡಿರಿ. 1027ರಲ್ಲಿ ಇದ್ದಿದ್ದು, 834ರಲ್ಲಿ ಇದ್ದಿದ್ದು, 1024ರಲ್ಲಿ ಇದ್ದಿದ್ದು ಎಲ್ಲ ಖಾಲಿ ಮಾಡಿರಿ ಅಂತ ಹೇಳಿದ್ರು. ಆದೇಶನೇ ಮಾಡಿಬಿಟ್ರು. ಆ ಆದೇಶನೂ ನಾವು ಇಂಪ್ಲಿಮೆಂಟ್ ಮಾಡಲಿಲ್ಲ. ಇಲ್ಲಿ ಎಲ್ಲರದು ರಿಕ್ವೆಸ್ಟಿಂದ ನಾವು ಮಾಡಲಿಲ್ಲ. ಈ ನಡುವೆ ಏನಾಯಿತು, ವಕಫ್ ಬೋರ್ಡ್ದವರು ಇಲ್ಲಿ ಒಂದು ಕೆಲವು ಜನರಿಗೆ ತೊಗೊಂಡು ಕೆಲವು ಜನರಲ್ಲಿ ವಕಫ್ ಬೋರ್ಡ್ ಹೋಗಿ ಒಂದು ಖಬರಸ್ತಾನ್ ಕಮಿಟಿ ಮಾಡ್ಕೊಂಡು ಬಂದು, ಈ ಆಸ್ತಿಗೆ ನಾವು ಮಾಲೀಕರಿದ್ದು ಮುತುವಲ್ಲಿದ್ದಾಗ ಇನ್ನೊಂದು ಖಬರಸ್ತಾನ್ ಕಮಿಟಿ ಮಾಡೋಕ್ಕೆ ಬರೋದಿಲ್ಲ. ಇದು ವಕಫ್ ಬೋರ್ಡ್ದವ್ರದ್ದು ತಪ್ಪು. ಇವರು ಕೆಲವರು ದುರುದ್ದೇಶದಿಂದ ಹೋಗಿ ಅಲ್ಲಿ ಕಮಿಟಿ ಮಾಡಿಕೊಂಡು ಬಂದರು. ಈ ನಡುವೆ ಮೊನ್ನೆ ಒಬ್ಬರು ಪ್ರೆಸ್ ಮೀಟ್ ಮಾಡಿ ಕಮಿಟಿ ಕಾರ್ಯದರ್ಶಿಯಾದಂಥ ಮೊಹಮ್ಮದ್ ಪಟೇಲ್ ಅನ್ನೋರು, ಅವರು ಸ್ವಯಂ ಘೋಷಿತ ಕಮಿಟಿ, ಅದು ಸ್ವಯಂ ಘೋಷಿತ ಕಾರ್ಯದರ್ಶಿಗಳವರು, ನಾವು ಅದು ಒಪ್ಕೊಂಡಿಲ್ಲ, ಅದು ಚಾಲೆಂಜ್ ಮಾಡಿವಿ ನಾವು. SM ಪಾಟೀಲ್ರಿಗೆ ಕೇಳೇ ಮಾಡೀವಿ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ನಾವು ವಿಡಿಯೋ ಪೇಪರ್ದಾಗ ಬಂದಿಲ್ಲ, ವಿಡಿಯೋಗಳು ನಿಮ್ಮಂಥ ಇದ್ರೊಳಗೆ ಬಂದವು. ನನಗೆ ಅವರು ಬಿಜಾಪುರದಾಗ ಒಂದು ದಿವಸ ಸಿಕ್ಕರು. ಸುಮ್ಮನೆ ಹಿಂಗೆ ಯೂಶ್ವಲ್ ಕಾಂಗ್ರೆಸ್ ಆಫೀಸರ್ ಸಿಕ್ಕರು. ಏನು ಮಾಡಕತ್ತೀರಿ ಅಂತಂದು. ನಾವೊಂದು ಖಬರಸ್ತಾನ್ ಕಮಿಟಿ ಮಾಡಕತ್ತೀವಿ ರೀ. ಎದಕ್ಕೆ ಮಾಡ್ತೀರಿ ಅದು ಅಂತ ಹೇಳಿದೆ. ಇಲ್ಲ ಅದು ಇದು ಮಾಡ್ತೀವಿ, ಅದ್ರದ್ದು ಎಲ್ಲ ಚಲೋ ಮಾಡ್ತೀವಿ. ನಾ ಏನು ತಿಳ್ಕೊಂಡೆ, ಅದು ಅಸ್ತವ್ಯಸ್ತ ಆಗ್ಯದ, ಅದು ಏನು ಅದಕ್ಕೆ ಅಭಿವೃದ್ಧಿ ಮಾಡ್ತೀವಿ, ಏನ್ರಿ ಮಾಡ್ತಾರೆ, ಸ್ವಚ್ಛತೆ ಮಾಡ್ತಾರೆ, ಅದು ಅನುಕೂಲ ಮಾಡ್ತಾರೆ ಜನರಿಗೆ ಅಂತ ನಾವು ತಿಳ್ಕೊಂಡ್ವಿ. ಅವ್ರು ಏನು ಮಾಡಿದ್ರು, ನನಗೇನು ಗೊತ್ತೇ ಇಲ್ಲ. ಅದು ಆಯ್ತು ಮಾಡ್ರಿ ಅಂದೆ. ನಾನು ನೆಗ್ಲೆಕ್ಟ್ ಮಾಡಿದೆ, ಅದ್ರ ಬಗ್ಗೆ ಗಮನ ಹರಿಸಲಿಲ್ಲ. ಒಂದು 3 ವರ್ಷದ ನಂತರ ಅವರು ಇಲ್ಲಿ ಬಂದು ಆ ಕಮಿಟಿಲಿ ಅವ್ರ ವೈಯಕ್ತಿಕ ಹೆಸರಲ್ಲೇ ಮುನ್ಸಿಪಾಲ್ಟಿಗೆ, ತಹಶೀಲ್ದಾರ್ಗೆ, AC ಅರ್ಜಿ ಕೊಟ್ಟರು, ಇವು ಖಾಲಿ ಮಾಡಿರಿ ಅಂತೇಳಿ. ನಮಗೇನು ಗೊತ್ತೇ ಇಲ್ಲ. ಕೊಟ್ಟು ಒಂದು 2-3 ತಿಂಗಳು ತಡೆದು ಹೈಕೋರ್ಟ್ದಾಗ ಒಂದು ರಿಟ್ ಆಫ್ ಮಂಡಾಸ್ ಅಂತ ಹಾಕ್ತಾರೆ. ಗೊತ್ತು ರಿಟ್ ಆಫ್ ಮಂಡಾಮಸ್ ಅಂದರೆ ಇದ್ರ ಮೇಲೆ ಚೌಕಸಿ ಮಾಡಿರಿ ಅಂತ ಅವರು ಡೈರೆಕ್ಷನ್ ಮಾಡ್ತಾರೆ ಹೈಕೋರ್ಟ್ದವ್ರು. ಇವ್ರ ಅರ್ಜಿ ಮೇಲೆ ಅವ್ರೇನು ಮಾಡಿದ್ರು ಹೈಕೋರ್ಟ್ದವರು, ಇವರು ಎನ್ಕರೇಜ್ಮೆಂಟ್ ಖಾಲಿ ಮಾಡಂತ ಹೇಳಿ ಅರ್ಜಿ ಕೊಟ್ಟರು. ನಿಮ್ಗೆ ನೀವು ಇಷ್ಟು ದಿವಸ ನೋಡಿಲ್ಲ, ಇದು ನೋಡಿ ನಿಯಮ ಪ್ರಕಾರ ಕಾನೂನು ಪ್ರಕಾರ ಕ್ರಮ ತಗೋರಿ ಅಂತ ಕೊಟ್ಟರು. ಕಾನೂನು ಪ್ರಕಾರ ಕ್ರಮ ತಗೋರಿ ಅಂತ ಕೊಟ್ಟ ಬಳಕ ಇವರು ಅದನ್ನು ಇಲ್ಲಿ ಮಿಸ್ಗೈಡ್ ಮಾಡಿ ಹೈಕೋರ್ಟ್ ಆರ್ಡರ್ ಮಾಡಿದಂತ ಇಲ್ಲೆಲ್ಲ ಜನರಿಗೆ ಮಿಸ್ಗೈಡ್ ಮಾಡಿ ಹೈಕೋರ್ಟ್ ಆರ್ಡರ್ ಆದರೂ ಖಬರಸ್ತಾನ್ ಕಮಿಟಿಯಿಂದ ಅಲ್ಲ, ಇಂಡಿವಿಜುವಲ್ ಕಮಿಟಿಯಿಂದ ಅಲ್ಲ. ಅದು ಹೇಳ್ದಲ್ಲ, ನಾವು ವೈಯಕ್ತಿಕ ಹೆಸರಲ್ಲಿ ಹೋದರು. ಮುಂದೆ ನಮಗೆ ಗೊತ್ತಾಯ್ತಿದ್ದು. ನಮಗೆ ಗೊತ್ತಾದ ಕೂಡಲೇ ಆ ಆರ್ಡ್ರ್ ಮೇಲೆ ನಾವು ಅಪೀಲ್ ಹೋದ್ವಿ. ಇವ್ರು ಏನೂ ಸಂಬಂಧ ಇಲ್ಲ ಇದಕ್ಕೆ. ಇವ್ರು ಯಾರೋ ಒಬ್ಬರು ಅನ್ನೋನ್ ಪರ್ಸನ್ನ, ಇವರು ಬಂದು ಇಲ್ಲಿ ನಿಮ್ಮ ಹತ್ರ ಬಂದು ನಿಮ್ಗೆ ಅಪ್ಲಿಕೇಶನ್ ಕೊಟ್ಟು ಆರ್ಡ್ರ್ ಮಾಡ್ಯಾರ. ಏನಾದರೂ ಈ ಆದೇಶ ಇಂಪ್ಲಿಮೆಂಟ್ ಆಗ್ಬೇಕಾದ್ರೆ, ಇದ್ರ ಬಗ್ಗೆ ಏನಾದ್ರು ಚಟುವಟಿಕೆ ಆಗ್ಬೇಕಾದ್ರೆ ನಾವು ಇದರೊಳಗೆ ಸಂಬಂಧ ಇದ್ವಿ, ನಮಗೆ ಇದು ಕನ್ಸಿಡರ್ ಮಾಡ್ಬೇಕಂತ ಕೊಟ್ಟಿವಿ. ಅವರು ನಮಗೆ ಅಪೀಲ್ ಹೋದಾಗ ಆರ್ಡ್ರ್ ಕೊಟ್ಟರು. ಅಂಜುಮನ್ ಇಸ್ಲಾಂ ಇವರಿಗೆ ಕನ್ಸಿಡರ್ ಮಾಡಬೇಕಂತ DC-ಗೆ AC-ಗೆ ಎಲ್ಲರಿಗೂ ಆರ್ಡ್ರ್ ಕೊಟ್ಟರು. ಆದರೂ ಸಹಿತ ಇವರು ಅದನ್ನು ಮಿಸ್ಗೈಡ್ ಮಾಡಿ ವಕಫ್ ಬೋರ್ಡ್ದವ್ರು ಮತ್ತು ಶಾಮೀಲಾದ್ರಿದ್ದಾರೆ ಆಗಿ AC-ಅವ್ರು ಹಿಡ್ಕೊಂಡು ಯಾರ್ಯಾರು ಕೂಡಿ ಅದು ಖಾಲಿ ಮಾಡೇಬೇಕಂತೇಳಿ ಎಲ್ಲರಿಗೂ ಕೂಡಿ ಖಾಲಿ ಮಾಡೋದು. ನಾ ಕೆಲವ್ರಿಗೆ ರಿಕ್ವೆಸ್ಟ್ ಮಾಡಿದೆ ಆಫೀಸರ್ಗಳಿಗೆ, ನೋಡಿರಿ ಅವ್ರಿಗೊಂದು ನನ್ನ ಕಡೆ ಆದೇಶಗಳಿದಾವೆ, ಎಲ್ಲ ಅದಾವೆ, ಇವ್ರು ಏನು ಕೇಳ್ತಾಯಿದ್ರೆ ಇದನ್ನು ನಮ್ಮ ಆದೇಶದ ಆಧಾರದ ಮೇಲೆ ಕೇಳ್ತಿದ್ದಾರೆ. ಆದರೆ 1 ವರ್ಷ 6 ತಿಂಗಳು ಟೈಮ್ ಕೊಡ್ರಿ, ಅವರು ಬೇರೆ ಕಡೆ ಸೆಟಪ್ ಅಲ್ಲಿವರೆಗೆ ಅವ್ರಿಗೆ ಅನ್ಯಾಯ ಆಗ್ತದೆ. ಈ ಸದ್ದು ನೀವು ಒಂದೇ ಸಲ ಅತಂತ್ರ ಮಾಡಬೇಡ್ರಿ ಅಂತೇಳಿ. ಆದರೂ ಅವರು AC-ಅವರಾಗಲಿ ಇನ್ನಿತರ ಅಧಿಕಾರಿಗಳು ನಮ್ಮ ಮನವಿಗೆ ಸ್ಪಂದಿಸಲಿಲ್ಲ. ಸ್ವಂತ ನಿಂತಿಕರಿ ಅಲ್ಲ ಲೈನ್ ಕಟ್ ಮಾಡಿ ಸ್ಪಂದಿಸಲಿಲ್ಲ ಅಂತ ಮುಗಿತು, ಅದ್ರಾಗ ಬಂತೆಲ್ಲ. ಮುಂದೆ ಒಂದು ದಿವಸ ಇದು ಆಮೇಲೆ ಇನ್ನೊಂದು ರಿಟ್ ಹಾಕ್ತೀವಿ ನಾವು. ಆಮೇಲೆ ಇವ್ರಿಗೂ ಖಾಲಿ ಮಾಡಬಾರ್ದು ಅಂತೇಳಿ ಕೆಲವರು ಬಾಡಿಗೆ ಪತ್ರ ಇದ್ದು, ಹಳೆ ಬಾಡಿಗೆ ಪತ್ರ ಅವ್ರಿಗೆ ತೊಗೊಂಡು ಹೋಗಿ ಒಂದಿಬ್ಬರು ಕಡೆಯಿಂದ ನಾವು ಅಲ್ಲಿ ಒಂದು ರಿಟ್ ಹಾಕೋ ಬಳಕ ಅವ್ರಿಗೆ ಸ್ಟೇ ಕೊಟ್ಟರು. ಯಾರ್ಯಾರು ರಿಟ್ ಹಾಕ್ಯಾರ ಅವ್ರಿಗೆ ಖಾಲಿ ಮಾಡಬಾರ್ದು ಅಂತೇಳಿ. ಆದರೂ ಇವರು ಅದು ಯಾವುದಕ್ಕೂ ಕನ್ಸಿಡರ್ ಮಾಡಲಾರ್ದೆ ಇವರು
ಏನೇನು ಕ್ರಮ ತೊಗೊಂಡು ಖಾಲಿ ಮಾಡಿಸ್ಬಿಟ್ರು. ಯಾರು ಕಮಿಟಿಯವರು ಮತ್ತು ಮುನ್ಸಿಪಾಲ್ಟಿಯವರು ಎ ಸಿ ಅವರು ಸೇರಿ ಮಾಡಿದ್ರು, ಖಾಲಿ ಮಾಡಿದ್ರು. ನಮ್ಮದು ಉದ್ದೇಶ ಇತ್ತು, ಬಟ್ ಅರ್ಜೆಂಟ್ ಇರಲಿಲ್ಲ ನಮಗೆ. ಸ್ವಲ್ಪ ದಿವಸ ನಂತರ ಮಾಡಲಿ, ಅದೊಂದು ಅಭಿವೃದ್ಧಿ ಮಾಡಿಸೋಣ ಅಂತಿತ್ತು ಉದ್ದೇಶ. ಖಾಲಿ ಮಾಡಿದ ಬಳಿಕ ಅಲ್ಲಿ ಲೇಔಟ್ಗಳು ಹಾಕಿ ಜನರ ಕಡೆಯಿಂದ ಡಿಪಾಸಿಟ್ಗಳು ತೊಗೊಂಡು ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡಿ ಕೊಡೋಕೆ ರೆಡಿ ಆಗ್ಬಿಟ್ರು. ಇವೆಲ್ಲ ದಾಖಲೆಗಳು ಅದಾವೆ, ನಾವೆಲ್ಲ ಅದು ಕೊಟ್ಟಿವಿ ಟ್ರಿಬ್ಯುನಲ್ಗೆ. ಅದಕ್ಕೆ ಮತ್ತು ನಾವು ಅಂಜುಮಂದು ಜಾಗ ಅದು ಯಾರೋ ನಡುವೆ ಒಂದು ಕಮಿಟಿ ಎತ್ತು ಮಾಡ್ಕೊಂಡು ಬಂದು ಅವ್ರು ಇದೆಲ್ಲ ಮಾಡ್ಲಕತ್ತಾರೆ ತಗೊಂಡು ನಾವು ಟ್ರಿಬ್ಯುನಲ್ಗೆ ಹೋಗಿ ಅಲ್ಲಿ ಅಪೀಲ್ ಮಾಡಿದ್ವಿ. ಈ ಥರ ಮಾಡ್ತಿದ್ದಾರೆ, ಇದು ತಡೀರಿ ಅಂತೇಳಿ. ಅವರು ಮೊನ್ನೆ 15/3/2025 ಸ್ಟೇ ಆರ್ಡರ್ ಕೊಟ್ಟಿದ್ದಾರೆ. ಸ್ಟೇ ಆರ್ಡರ್ಗಳೆಲ್ಲ ನಿಮ್ಮ ಕೈಗೆ ಕೊಟ್ಟಿದ್ದೀವಿ.